ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ, ನಾ ಬರೆಯದ ಕವಿತೆಗಳ ನೀನೇ ಒಂದು ಸಂಕಲನ. ಓ ಜೀವವೇ ಹೇಳಿಬಿಡು, ನಿನಗೂ ಕೂಡ ಹೀಗೇನಾ. ಗುಡ್ ಆಫ್ಟರ್ನೂನ್ ಆರತಿ. ನಾನು ಯಾಕೆ ಮಲಗಿದೆ? ತಿಂಡಿ ತಿನ್ನು. ನೋಡು, ಬೆಳಗ್ಗೆಂದು ಏನು ತಿಂದಿಲ್ಲ, ಮಧ್ಯಾಹ್ನ ಆಗೋಗಿದೆ, ನನ್ನ ಜೊತೆ ಕಾಡಲ್ಲಿ ಓಡಾಡಿ ತುಂಬಾ ಸುಸ್ತಾಗಿದ್ಯಾ. ತಿಂಡಿ ತಿನ್ನು ಮೊದಲು ಡಾರ್ಲಿಂಗ್. ದಾನಿಗಂತಲೇ ಕರಿಬೇಡ ನೀನು. ಏನ್ ಮಾಡ್ತೀಯಾ? ಕೇಸ್ ಹಾಕ್ತೀಯಾ? ಮೊದಲು ನಾನು ಯಾಕೆ ಮಲಗಿದೆ ಅಂತ ಹೇಳು. ಅಯ್ಯೋ, ಇಂಥ ಸಿಲ್ಲೆ ಪ್ರಶ್ನೆ ಕೇಳ್ತೀಯಲ್ಲ ಆರತಿ ನೀನು. ನಿದ್ದೆ ಬಂತು ಮಲಗಿದ್ಯಾ? ಯಾವತ್ತೂ ಹಗಲಲ್ಲಿ ಮಲಗಿಲ್ಲ. ಎಸ್, ಪರ್ಫೆಕ್ಟ್. ನಿನ್ ಗೆಸ್ ಕರೆಕ್ಟ್ ಆಗಿದೆ. ಬೆಳಗ್ಗೆ ನಿನಗೆ ನೀರು ಕುಡಿಸಿದ್ನಲ್ಲ, ಅದರಲ್ಲಿ ನಿನಗೆ ನಿದ್ದೆ ಮಾತ್ರೆ ಹಾಕಿ ಕುಡಿಸಿದ್ದೆ. ನಿಜ? ನಿದ್ದೆ ಮಾತ್ರೆ ಕೊಟ್ಟಿದ್ಯಾ? ಹೆದರ್ಕೋಬೇಡ ಆರ್ತಿ. ಈ ಕಾಡಲ್ಲಿರೋ ತಂಗಾಳಿ, ಹುಲ್ಲು, ಮರ, ಕಲ್ಲು ಇವುಗಳನ್ನ ಬಿಟ್ಟು ನಿನ್ ಯಾರು ಟಚ್ ಮಾಡಕ್ಕಾಗಲ್ಲ, ಮಾಡಕ್ ಬಿಡೋದು ಇಲ್ಲ. ಸಾಕ್ಷಿ, ಇಷ್ಟು ದೊಡ್ಡ ಕಾಡಲ್ಲಿ ನಿನ್ ತಾಯಿನ ಎಲ್ಲಿ ಅಂತ ಹುಡುಕೋದು? ಹುಡುಕ್ಲೇಬೇಕು ರಂಜಿತ್. ನಮ್ಮಮ್ಮ ಸಿಗದೆ ನಾನು ವಾಪಸ್ ಮನೆಗೆ ಹೋಗಲ್ಲ. ನಿಮಗೆ ಕಷ್ಟ ಅನಿಸ್ತಿದ್ರೆ ನೀವು ಹೋಗಿ. ಸಾಕ್ಷಿ, ನಾನು ಹಾಗಲ್ಲ ಹೇಳಿದ್ದು. ಸಿಟಿಲಿ ಯಾರಾದ್ರೂ ಕಳೆದೋದ್ರೆ ಹುಡ್ಕೋದೇ ಕಷ್ಟ. ಅದರಲ್ಲಿ ಗೊತ್ತು ಗುರಿ ಇಲ್ದಿರೋ ಇಂಥ ದೊಡ್ಡ ಕಾಡಲ್ಲಿ ಎಲ್ಲಿ ಅಂತ ಹುಡುಕ್ತೀಯಾ? ನಿಮ್ಮ ತಾಯಿ ಸಿಗೋದು ಆಲ್ಮೋಸ್ಟ್ ಇಂಪಾಸಿಬಲ್ ಅನಿಸ್ತದೆ ನನಗೆ. ಇಂಪಾಸಿಬಲ್ ಅಂತ ಹೇಳ್ಬೇಡಿ ರಂಜಿತ್. ನಮ್ಮಮ್ಮ ಸಿಕ್ಕೇ ಸಿಗ್ತಾರೆ. ಯಾಕೋ ನಿದ್ರೆ ಮಾತ್ರ ಹಾಕೊಟ್ಟಿದ್ಯಾ ನಂಗೆ? ಆರ್ತಿ, ಇದು ಅಡ್ಮಿನಿಸ್ಟ್ರೇಷನ್ ವಿಷಯ, ನಿನಗೆ ಅರ್ಥ ಆಗಲ್ಲ. 5 ಕಿಲೋಮೀಟರ್ ದೂರದಲ್ಲಿರೋ ಹೋಟ್ಲಿಗೆ ಹೋಗಿ ನಿನಗೆ ತಿಂಡಿ ತರಬೇಕು ಅಂದ್ರೆ ನಿನ್ನ ಒಬ್ಬಳನ್ನೇ ಈ ಕಾಡಲ್ಲಿ ಬಿಟ್ಟು ಹೋಗಕ್ಕಾಗತ್ತಾ? ಬಿಟ್ರೆ ಸಿಗ್ತೀಯಾ? ಮನುಷ್ಯನ ನೀನು? ಈ ಕಾಡಲ್ಲಿ ನನ್ನ ಒಬ್ಳೆ ಬಿಟ್ಟು ಹೋಗಿದ್ಯಲ್ಲ. ಯಾವ್ದಾದ್ರು ಪ್ರಾಣಿ ತೊಂದರೆ ಮಾಡಿದಿದ್ರೆ? ನಿನ್ನಂತ ಬ್ಯೂಟಿಫುಲ್ ಲೇಡಿಗೆ ಯಾವ ಪ್ರಾಣಿನೂ ತೊಂದರೆ ಕೊಡಲ್ಲ ಆರ್ತಿ. ಕರಡಿ ನಿನ್ನನ್ನು ನೋಡಿದ್ರೆ ಕವಿತೆ ಹಾಡತ್ತೆ, ಸಿಂಹ ನಿನ್ನನ್ನು ನೋಡಿದ್ರೆ ವಿಷಲ್ ಹೊಡೆಯತ್ತೆ. ಅಷ್ಟು ಅಷ್ಟು ಬ್ಯೂಟಿಫುಲ್ ಆಗಿದೆಯಾ ಗೊತ್ತಾ ನೀನು? ಚಿದಂಬರಂ, ನಿನ್ ಕಾಲು ಬೇಕಾದ್ರೂ ಬೀಳ್ತೀನಿ, ನನ್ನನ್ನ ಬಿಟ್ಬಿಡು. ಏನ್ ಆರ್ತಿ ಇದು? ಛೇ, ನಿನ್ ಜೊತೆ ಏಕಾಂತದಲ್ಲಿ ಮಾತಾಡಬೇಕು ಅಂತ ತುಂಬಾ ದಿವಸದಿಂದ ಅಂದ್ಕೊಂಡಿದ್ದೆ, ಆದ್ರೆ ಆಗಿರ್ಲಿಲ್ಲ. ಈಗ ಒಂದು ಒಳ್ಳೆ ಅವಕಾಶ ಬಂದಿದೆ. ನಿನ್ನ ಗಂಡನೇ ಈ ಒಂದು ಅವಕಾಶನ ಮಾಡಿಕೊಟ್ಟಿದ್ದಾನೆ. ಲೆಟ್ಸ್ ಮೇಕ್ ಯೂಸ್ ಆಫ್ ಇಟ್. 1-2-3 ದಿವಸ ಇಲ್ಲಿ ಟೈಮ್ ಪಾಸ್ ಮಾಡ್ಕೊಂಡು ಆಮೇಲೆ ಹೋಗೋಣ. ಏನ್ ಅರ್ಜೆಂಟ್ ಇದೆ ಆರ್ತಿ? ಅರ್ಥ ಮಾಡ್ಕೋ ಚಿದಂಬರಂ. ನೀನ್ ಇವತ್ತು ನನ್ನ ಕರ್ಕೊಂಡು ಹೋಗಿ ಮನೆಗೆ ಬಿಡ್ತಾ ಇದ್ರೆ ಜನ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ಕೋತಾರೆ. 20 ವರ್ಷ ನಾನು ಸೂರ್ಯ ಅವ್ರ ಜೊತೆ ಇಲ್ದೇ ಇದ್ದಾಗ್ಲೂ ಒಬ್ರು ನನ್ನ ಬಗ್ಗೆ ಬೆರಳು ತೋರ್ಸೋದಕ್ಕೆ ಅವಕಾಶ ಮಾಡಿಕೊಟ್ಟೋಳಲ್ಲ. ಈಗ ನಿಮ್ ತಕ್ಷಣ ನನ್ನ ಕರ್ಕೊಂಡು ಹೋಗಿ ಮನೆಗೆ ಬಿಡದೆ ಇದ್ರೆ ತಲೆ ಎತ್ಕೊಂಡು ಓಡಾಡಂಗಿರಲ್ಲ ನಾನು. ಅರ್ಥ ಮಾಡ್ಕೋ. ಓಕೆ ಆರ್ತಿ, ನೀವು ಹೇಳ್ತಿರೋದು ಕರೆಕ್ಟ್. ಸೂರ್ಯನ ಮೇಲಿರೋ ರಿವೆಂಜನ್ನ ನಿಮ್ಮ ಮೇಲೆ ತೀರಿಸ್ಕೊಳ್ಳೋದು ಅನ್ಯಾಯ ಆಗತ್ತೆ. ಇಟ್ಸ್ ನಾಟ್ ಗುಡ್ ಆನ್ ಮೈ ಪಾಯಿಂಟ್. ನಿಮ್ಮನ್ನು ಕರ್ಕೊಂಡು ಹೋಗಿ ಈಗಲೇ ಬಿಟ್ಬಿಡ್ತೀನಿ. ತುಂಬಾ ಥ್ಯಾಂಕ್ಸ್. ಬನ್ನಿ ಹೋಗೋಣ. ಒಂದು ನಿಮಿಷ. ನನ್ನ ಒಂದೇ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ, ನಡೆಸ್ಕೊಡ್ತೀಯಾ? ರಿಕ್ವೆಸ್ಟಾ? ಏನು? ಒಂದೇ ಒಂದ್ಸಲ ಐ ಲವ್ ಯು ಚಿದಂಬರಂ ಅಂತ ಹೇಳಿ ಆ ಡಬ್ಬ ಸೂರ್ಯನ ಮದುವೆ ಆಗೋದಕ್ಕಿಂತ ನಿಮ್ಮನ್ನು ಮದುವೆ ಆಗಿದ್ರೆ ನಾನು ತುಂಬಾ ಸಂತೋಷವಾಗಿ ಸುಖವಾಗಿ ಇರ್ತಿದ್ದೆ ಅಂತ ಒಂದೇ ಒಂದ್ಸಲ ಹೇಳ್ಬಿಡಿ. ದೇವರಾಣೆಗೂ ನಾನು ನಿಮ್ಮನ್ನು ಮನೆ ಬಿಟ್ಟು ಬರ್ತೀನಿ. ಕಮಾನ್ ಆರ್ತಿ, ಕಮಾನ್. ಒಂದೇ ಒಂದ್ಸಲ ಐ ಲವ್ ಯು ಚಿದಂಬರಂ, ಐ ಹೇಟ್ ಯು ಸೂರ್ಯ ಅಂತ ಹೇಳ್ಬಿಡಿ. ಒಂದೇ ಒಂದ್ಸಲ. ನೀವು ಹೇಳೋ ಆ ಧ್ವನಿನ ಜೀವನ ಪರ್ಯಂತ ಕೇಳ್ಕೊಂಡು ನೆಮ್ಮದಿಯಾಗಿ ಬದುಕ್ತೀನಿ. ಪ್ಲೀಸ್ 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 ಪ್ಲೀಸ್. ನೀನು ಉದ್ಧಾರ ಆಗಲ್ಲ ಚಿದಂಬರಂ. ನಿನ್ನನ್ನು ಇಷ್ಟೊಂದು ಸತಾಯಿಸ್ತಾ ಇದೆಯಲ್ಲ, ನೀನ್ ಖಂಡಿತವಾಗ್ಲೂ ಉದ್ಧಾರ ಆಗಲ್ಲ. ಹಲೋ, ನಾನು ಶೋಭಾ ಮಾತಾಡ್ತಿರೋದು. ಹೇಳಿ ಶೋಭಾ. ಹೇಗಿದ್ದೀರಾ? ಇದ್ದೀನಿ.
ನೀವು ಹೇಗಿದ್ದೀರಾ? ನಾನು ಆರ್ತಿಗೆ ಫೋನ್ ಮಾಡಿದ್ದೆ, ಅವ್ಳ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಆರ್ತಿ ಕೊಡ್ತೀರಾ? ಆರ್ತಿನಾ? ಹ್ಮ್. ಆರ್ತಿ ಇಲ್ಲ. ಎಲ್ಲಿ ಹೋಗಿದ್ದಾಳೆ? ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ? ಅದು ಒಂದ್ ನಿಮಿಷ ಇರಿ, ಸೂರ್ಯನ ಕೈಲಿ ಫೋನ್ ಕೊಡ್ತೀನಿ. ಸೂರ್ಯ, ಹೇಳಿ ಶೋಭಮ್ಮ. ಏನಿಲ್ಲಪ್ಪ, ನಮ್ಮ ಆದಿಗೆ ಆರ್ತಿ ಬಗ್ಗೆ ಏನೋ ಕೆಟ್ಟ ಕನ್ಸು ಬಿದ್ದಿದೆ. ಅದಕ್ಕೆ ಆರ್ತಿ ಹತ್ರ ಒಂದ್ಸತಿ ಅವನ ಜೊತೆ ಮಾತಾಡ್ಸೋಣ ಅಂತ ಫೋನ್ ಮಾಡಿದೆ. ಎಲ್ಲಿ ಹೋಗಿದ್ದಾಳೆ ಅವಳು? ಆರ್ತಿ ಅವರು ಇಲ್ಲೇ ಹೊರಗಡೆ ಹೋಗಿದ್ದಾರೆ. ಹೊರಗೆ ಅಂದ್ರೆ ಎಲ್ಲಿಗೆ? ಇಲ್ಲೇ ಸಾಕ್ಷಿ ಜೊತೆ ಶಾಪಿಂಗ್ ಹೋಗಿದ್ದಾರೆ. ಸರಿ, ಹಾಗಾದ್ರೆ ಒಂದ್ ಅರ್ಧ ಗಂಟೆಲಿ ಬರ್ತಾಳಲ್ವಾ? ಹಾ, ಬರ್ಬೋದು. ಹಾಗಾದ್ರೆ ಒಂದ್ ಅರ್ಧ ಗಂಟೆ ಬಿಟ್ಟು ನಾನೇ ಫೋನ್ ಮಾಡ್ತೀನಪ್ಪ. ಬೇಡ ಬೇಡ ಬೇಡ, ನೀವು ಫೋನ್ ಮಾಡೋದು ಬೇಡ. ಯಾಕೆ ಫೋನ್ ಮಾಡ್ಬೇಡ ಅಂತಿದ್ದೀರಾ? ಅದು ಅವರು ಅರ್ಧ ಗಂಟೆ ಬಿಟ್ಟು ಬರ್ತಾರೋ 1 ಗಂಟೆ ಬಿಟ್ಟು ಬರ್ತಾರೋ ಗೊತ್ತಿಲ್ಲ. ಅದಕ್ಕೆ ಅವ್ರು ಬಂದ್ಮೇಲೆ ನಾನು ನಿಮ್ಗೆ ಫೋನ್ ಮಾಡಿಸ್ತೀನಿ. ಸರಿಪ್ಪ. ಸೂರ್ಯ ಅವ್ರು ಯಾಕೆ ಇಷ್ಟು ಟೆನ್ಷನ್ ಅಲ್ಲಿ ಮಾತಾಡಿದ್ರು? ನಮ್ಮ ಆರ್ತಿಗೆ ಯಾವ ತೊಂದ್ರೆನೂ ಆಗದೆ ಇಲ್ಲಪ್ಪ. ಆದಿ, 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 ಎಲ್ಲಿ ಹೋದ್ಯಾ? ಆದಿ, ಏನಪ್ಪ, ಇಲ್ಲಿ ನಮ್ಮ ಯಜಮಾನ್ರ ಗಾಡಿ ಇತ್ತು, ನೋಡಿದ್ರ? ಗೊತ್ತಿಲ್ಲಮ್ಮ. ಆದಿ, ನಿಂತ್ಕೋ, ನಿಂತ್ಕೊಳ್ಳೋ. ಆದಿ, ಆದಿ, ನಿಂತ್ಕೋ, ನನ್ ಮಾತು ಕೇಳು. ಅಯ್ಯೋ ದೇವ್ರೆ, ನಾನೇನಪ್ಪ ಮಾಡ್ಲೀಗ? ಆದಿ, ನಿಂತ್ಕೊಳ್ಳೋ. ಆರ್ತಿ ಅವ್ರ, ಆರ್ತಿ, ಅಮ್ಮ, ಅಮ್ಮ, ಆರ್ತಿ, ಅಮ್ಮ, ಆರ್ತಿ ಅವ್ರೆ, ಆರ್ತಿ ಅವ್ರೆ. ಆರ್ಯ ಪಾಪ ಎಷ್ಟು ಕಷ್ಟಪಡ್ತಿದಾರೇನೋ. ಹೇಗಾದ್ರೂ ಮಾಡಿ ಸಂಜೆ ಒಳಗೆ ಹುಡುಕ್ಲೇಬೇಕು ಆರ್ಯ. ಎಷ್ಟು ಹಾಡ್ ಕಾರ್ಡ್ ಅಭ್ಯಾಸ ಇಲ್ಲ ಅವ್ರಿಗೆ, ಹೇಗೆ ಮ್ಯಾನೇಜ್ ಮಾಡ್ತಿದ್ದಾರೋ. ಆರ್ತಿ, ಕಾರ್ಡ್ ಒಂದು 300 ಹೆಕ್ಟೇರ್ಸ್ ಇರ್ಬೋದು, ಹುಡ್ಕೋದು ಕಷ್ಟ. ಆರ್ಯ ಒಂದು ಕೆಲಸ ಮಾಡೋಣ, ಹೆಲಿಕಾಪ್ಟರ್ ತರಿಸ್ಬೋಣ. ನೋ ಡ್ಯಾಡ್, ಅದ್ರ ಶಬ್ದ 4-5 ಕಿಲೋಮೀಟರ್ ಆಚೆನೇ ಕೇಳಿಸುತ್ತೆ. ಚಿದಂಬರಂ ಅಲರ್ಟ್ ಆಗಿಬಿಡ್ತಾನೆ. ಆಲ್ಸೋ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಗ್ರೌಂಡ್ ದಿ ಹೆಲಿಕಾಪ್ಟರ್. ಏನು ಮಾಡೋದು ಆರ್ಯ? ಅಮ್ಮ, ಆರ್ತಿ, ಅಮ್ಮ, ಆರ್ತಿ, ಆರ್ತಿ, ಅಮ್ಮ, ಅಮ್ಮ, ಏ ಸಾಕ್ಷಿ, ಯಾಕೆ ಏನಾಯ್ತು? ಹೇಳ್ಬೇಡ. ನನಗೆ ನಮ್ಮಮ್ಮ ಬೇಕು ರಂಜನ್, ನಮ್ಮಮ್ಮ ಬೇಕು ನನಗೆ. ಮಾಡ್ಕೋ ಸಾಕ್ಷಿ, ಇಬ್ರು ಹುಡುಕ್ತಾ ಇದೀವಲ್ವಾ, ಸಿಗ್ತಾರೆ. ಸಮಾಧಾನ ಮಾಡ್ಕೋ ಪ್ಲೀಸ್. 20 ವರ್ಷದಿಂದ ನಮ್ಮಮ್ಮ ನನ್ನನ್ನು ಮಿಸ್ ಮಾಡ್ಕೊಂಡಿದ್ದೀನಿ ರಂಜನ್. ನಮ್ಮಮ್ಮ ನಮ್ಮ ಮನೆಗೆ ಬಂದು 6 ತಿಂಗಳು ಕೂಡ ಆಗಿರ್ಲಿಲ್ಲ.
ಮತ್ತೆ ವಾಪಸ್ ಬಂದ್ರಲ್ಲ ಅಂತ ನಾನು ಎಷ್ಟು ಖುಷಿಯಾಗಿದ್ದೆ ಗೊತ್ತಾ. ನಿಮ್ಮ ಹಾಡ ಚಿದಂಬರಂ ನಮ್ ಸಂತೋಷನೆಲ್ಲ ಹಾಳು ಮಾಡ್ಬಿಟ್ಟ. ಅವನ್ಗೇನ್ ಹಾಕಿದೆ ನಮ್ಮನೆ ಸಂತೋಷನ ಹಾಳು ಮಾಡೋದಕ್ಕೆ. ಗಾಡಿ ಹೇಳ್ತಾನೆ ಇದ್ರು ಚಿದಂಬರಂ ಸರಿ ಇಲ್ಲ, ಕೆಟ್ಟವನು ಅಂತ. ನಾನೇ ಅವ್ರ ಮಾತನ್ನ ನಂಬಿಲ್ಲ, ತಪ್ಪಾಡ್ಬಿಟ್ಟೆ ನಾನು. ನನ್ನ ಡ್ಯಾಡಿ ಹೇಳಿರೋದು ಯಾವತ್ತೂ ಸುಳ್ಳಾಗಿಲ್ಲ. ಅವ್ರು ಏನೇ ಹೇಳಿದ್ರು ಕರೆಕ್ಟಾಗಿ ಹೇಳ್ತಾರೆ. ನಿಮ್ಮನ್ನು ನಂಬಾರ್ದು ಅಂತ ಹೇಳಿದ್ರು ಅವರು. ನೀವು ಇಂಥದ್ದೇ ಏನಾದ್ರೂ ಪ್ಲಾನ್ ಮಾಡ್ಕೊಂಡಿದ್ದೀರಾ ಹೇಗೆ? ಸಾಕ್ಷಿ, ಏನ್ ಹೇಳ್ತಿದ್ದೆ ನೀನು? ಯಾರನ್ನ ನಂಬೇಕು, ಯಾರನ್ನ ಬಿಡ್ಬೇಕು ಒಂದು ಅರ್ಥ ಆಗ್ತಾ ಇಲ್ಲ ರಂಜಿತ್. ಆರ್ಯ ಚಿದಂಬರಂನ ಅರೆಸ್ಟ್ ಮಾಡಕ್ ಬರ್ತಾ ಇದ್ದಾನೆ ಅನ್ನೋ ವಿಷಯನ ನಾನೇ ನಿಮಗೆ ಫೋನ್ ಮಾಡಿ ಹೇಳಿದ್ದು. ಅವನು ನಾನು ಸೇವ್ ಮಾಡಿದೆ. ಎಂತ ದಡ್ಡಿ ಅಲ್ವಾ ನಾನು. ನನ್ನ ತಾಯಿನ ಕಿಡ್ನಾಪ್ ಮಾಡಿರೋ ಮನುಷ್ಯನ ನಾನೇ ಸೇವ್ ಮಾಡಕ್ ಹೋಗಿದ್ದೆ. ಅವನ ಅರೆಸ್ಟ್ ಆಗಿದ್ದಿದ್ರೆ ಈ ರೀತಿ ಎಲ್ಲ ಖಂಡಿತ ಆಗ್ತಿರ್ಲಿಲ್ಲ ರಂಜಿತ್. ನಮ್ಮಮ್ಮ ಕಿಡ್ನಾಪ್ ಆಗೋದಕ್ಕೆ ನಾನೇ ಕಾರಣ. ನೀನು ಅಳ್ಬೇಡ ಸಾಕ್ಷಿ. ನೋಡು, ನಿಮ್ಮ ತಾಯಿ ಕಿಡ್ನಾಪ್ ಆಗೋದಕ್ಕೆ ನೀನ್ ಕಾರಣ ಅಲ್ಲ. ಯಾಕಂದ್ರೆ ನೀನ್ ಹೇಳಿದ ವಿಷಯನ ನಾ ಅವ್ರಿಗೆ ಹೇಳೇ ಇಲ್ಲ. ಆ ಕಡೆ ಹೋಗಿ ಹುಡ್ಕಾಗಯ್ಯ. ಸರ್ ಹಿಂಗೆಲ್ಲ ಹುಡ್ಕೋ ತುಂಬಾ ಕಷ್ಟ ಸರ್. ಕಷ್ಟ ಅಂದ್ಮೇಲೆ ಯಾಕಯ್ಯ ಪೊಲೀಸ್ ಕೆಲ್ಸಕ್ಕೆ ಸೇರ್ಕೊಂಡೆ? ಹೋಗಿ ಯಾವ್ದಾದ್ರು ಕಂಪ್ಯೂಟರ್ ಕೆಲ್ಸಕ್ಕೆ ಸೇರ್ಕೋ. ಆಗಲ್ಲ ಸರ್, ನಾನು ಹೇಳಿದ್ದು ಇದು ತುಂಬಾ ದೊಡ್ಡ ಕಾಡು ಸರ್. ಒಂದ್ ಕೆಲ್ಸ ಮಾಡು, 2 ಕೊಡ್ಲಿ ಎತ್ಕೊಂಬ, ಇರೋ ಮರಗಳನ್ನೆಲ್ಲ ಕಡ್ದಾಕಣ. ಆಗಲ್ಲ ಸರ್. ಮತ್ತಿನ್ನೇನಯ್ಯ ನಿಂದು? ಈ ಕಾಡಲ್ಲಿ ಗಿರಿಜನರಿದ್ದಾರೆ ಸರ್, ಅವ್ರ ಹೆಲ್ಪ್ ತಗೊಂಡ್ರೆ ನಮ್ ಕೆಲ್ಸಕ್ಕೆ ಈಸಿ ಆಗುತ್ತೆ. ಅದನ್ನೆಲ್ಲ ನಿರ್ಧಾರ ಮಾಡೋದಕ್ಕೇನೆ ಸರ್ಕಾರ ನನಗೆ ಸ್ಟಾರ್ ಕೊಟ್ಟಿರೋದು. ಹಮ್ಮಿಕೊಂಡು ಕೆಲಸ ನೋಡೋಗಲಿ. ಸರ್ ಹಂಗಲ್ಲ ಸರ್, ಆರತಿ ಮೇಡಮ್ಗೆ ಏನಾದ್ರು ತೊಂದರೆ ಆದ್ರೆ ಆಗ್ಲಿ ಬಿಡಲಿ. ಅವಳೆ ನಿಮ್ಮ ಅಕ್ಕನ ದಿನ ಬೇಕಾದಷ್ಟು ರಾಬ್ರಿ ರೇಪ್ಗಳು ನಡೀತಾನೆ ಇರುತ್ತೆ. ಏನೆಲ್ಲ ನಮ್ ಕೈಲಿ ತಡಿಯಕ್ಕಾಗತ್ತಾ? ಹಮ್ಮಿಕೊಂಡು ಕೆಲಸ ನೋಡೋಗಲಿ. ಬಿಡು, ಈಗ ನನ್ನ ಮನೆ ಕರ್ಕೊಂಡು ಹೋಗಿ ಬಿಡ್ತಿದ್ರೆ ನಾನು ಇಲ್ಲೇ ಸತ್ತೋಗ್ತೇನೆ ಅಷ್ಟೇ. ಸತ್ತೋಗ್ತೀಯಾ? ಹ್ಯಾಕ್ ಸಾಯ್ಬೇಕು ಅಂತ ತೀರ್ಮಾನ ಮಾಡಿದ್ಯಾ? ನೀನ್ ಸತ್ತೋದ್ರೆ ಸೂರ್ಯನು ಸತ್ತು ಹೋಗ್ಬಿಡ್ತಾನೆ. ಅಲ್ಲಿಗೆ ನನ್ನ ಕೆಲಸ ತುಂಬಾ ಈಸಿ ಆಗ್ಬಿಡುತ್ತೆ ಅಂತ. ಅಲ್ಲಲ್ಲ, ನನ್ನ ದುಶ್ಮನ್ ಸತ್ತೋದ್ರೆ ನನಗೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ? ನನ್ನ ದುಶ್ಮನ್ ಸಾಯಿಸೋದಕ್ಕೆ ನೀ ಹೆಲ್ಪ್ ಮಾಡಿದ್ಯಾ ಅಂದ್ಮೇಲೆ ನೀನು ನನ್ನ ಟೀಮೇ. ನಡಿಯೇ, ಬಿಡೋ ಬಿಡೋ, ಕರ್ಕೊಂಡ್ ಬಂದಿದ್ದೀನಿ. ನೋಡು, ನನ್ನ ತಲೆ ಕರ್ಸ್ಬೇಡ. ನೀನ್ ಇನ್ನೊಬ್ಬ ಕಿರ್ಚಿದ್ರೆ ಕಿಸ್ ಮಾಡ್ಬಿಡ್ತೀನಿ. ಬೇಡ ತಾನೆ? ಮತ್ತೆ ಸುಮ್ಮನೆ ಇರು. ಹೋಗ್ಬೇಡ. ಹಲೋ ದಿನೇಶ್, ನಾನು ಚಿದಂಬರಂ ಮಾತಾಡ್ತಾ ಇದ್ದೀನಿ. ನನಗೆ ಅರ್ಜೆಂಟಾಗಿ 2 ಸಿಮ್ಮು, 1 ಮೊಬೈಲ್ ಬೇಕು. ಹಾಗೆ ಅದ್ರ ಜೊತೆಗೆ ಒಂದು 4 ಬ್ಯಾಟ್ರಿ ಫುಲ್ ಚಾರ್ಜ್ ಆಗಿರಬೇಕು. 4 ಬ್ಯಾಟ್ರಿ ಫುಲ್ ಚಾರ್ಜ್ ಆಗಿರಬೇಕು. ಅದೆಲ್ಲ ರೆಡಿ ಆದ ತಕ್ಷಣ ನನಗೆ ಫೋನ್ ಮಾಡು, ಇದೇ ನಂಬರ್ಗೆ, ಗೊತ್ತಲ್ಲ? ಓಕೆ, ಅದನ್ನ ಎಲ್ಲಿ ತಲುಪಿಸ್ಬೇಕು ಅಂತ ನಾನು ಹೇಳ್ತೀನಿ. ಓಕೆ? ಹಲೋ, ಆಯ್ತು, ನಾನು ಹೇಳ್ತೀನಿ. ಓಕೆ. ರಂಜಿತ್, ನಡೆದು ತುಂಬಾ ಕಾಲು ನೋವ್ತಿದೆ. ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ. ಸಾಕ್ಷಿ, ಇಲ್ಲೇ ಕೂತಿರು. ನಾನು ಸ್ವಲ್ಪ ಮುಂದೆ ಹೋಗಿ ನೋಡ್ಕೊಂಡ್ಬಿಡ್ತೀನಿ. ಬೇಡ ರಂಜಿತ್, ಇದು ಮೊದಲೇ ಕಾಡು. ಕ್ರೂರ ಪ್ರಾಣಿಗಳೇನಾದ್ರೂ ಬಂದ್ರೆ ನಂಗೆ ತುಂಬಾ ಭಯ ಆಗುತ್ತೆ. ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡೇ ಹೋಗೋಣ, ಪರವಾಗಿಲ್ಲ. ಸರಿ.
ರಂಜಿತ್ ಅಮ್ಮ ಎಲ್ಲಿ? ನಾನೀಗ ತಾನೇ ಅಮ್ಮ ನೋಡ್ದೆ ರಂಜಿತ್. ಹುಷಾರ್ ಸಾಕ್ಷಿ. ಎಲ್ಲಿ ಸಾಕ್ಷಿ? ಯಾರು ಕಾಣಿಸ್ತಿಲ್ಲ. ಸತ್ಯವಾಗ್ಲೂ ಅಮ್ಮ ನಮ್ಮ ಕಡೆಗೆ ಓಡ್ ಬರ್ತಾ ಇದ್ರು. ನಾನೀಗ ತಾನೇ ನೋಡ್ದೆ ರಂಜಿತ್. ಏ ಸಾಕ್ಷಿ, ನೀನ್ ಬಂದಾಗಿಂದ ಅಮ್ಮ ಅಮ್ಮ ಅಂತಿದ್ಯಲ್ಲ, ಅದಕ್ಕೆ ಅವ್ರು ಕಾಣಿಸ್ದಾಗ ಅನ್ಸಿರುತ್ತೆ ಅಷ್ಟೇ. ಇಲ್ಲ, ನೀವು ಒಂದು ನಿಮಿಷ ಇರಿ. ಸಾಕ್ಷಿ, ಏನಾಯ್ತು? ಯಾಕೋ ತಲೆ ಸುತ್ತಾಗ್ತಿದೆ ಆರ್ಯ, ತುಂಬ ಸುಸ್ತಾಗ್ತಿದೆ. ಶುಗರ್ ಲೆವೆಲ್ ಲೋ ಇರಬೇಕು. ಬೆಳಿಗ್ಗೆ ತಿಂಡಿ ಮಾಡಿ ಅಂದ್ರೆ ಕೇಳ್ತಿಲ್ಲ ನೀವು. ಕಷ್ಟದಲ್ಲೂ ಸುಖದಲ್ಲೂ ನಿಮ್ಮ ಜೊತೆಗೆ ಇರ್ತೀನಿ ಅಂತ ಆರ್ತವ್ರಿಗೆ ಮಾತು ಕೊಟ್ಟಿದ್ದೀನಿ. ತಪ್ಪಕ್ಕಾಗುತ್ತೆ ಆರ್ಯ? ಹಾಗಲ್ಲ ಡ್ಯಾಡ್, ಅಮ್ಮನ ಹುಡ್ಕಾಕಾದ್ರೂ ಶಕ್ತಿ ಬೇಕಲ್ವಾ? ಇರಿ, ಏನಾದರೂ ಅರೇಂಜ್ ಮಾಡ್ತೀನಿ. ಈ ಕಾಡಲ್ಲಿ ಏನು ಸಿಗುತ್ತೆ ಆರ್ಯ? ಮೊದಲು ಆರ್ತಿ ಅವ್ರ ಹುಡ್ಕೋಣ. ಅಲ್ಲ ಡ್ಯಾಡ್, ಪ್ಲೀಸ್ ಆರ್ಯ, ಆರ್ತಿ ಅವ್ರ ಮುಖ ನೋಡಿದ್ರೆ ಸಾಕು, ಹೊಟ್ಟೆ ತುಂದಾಗ್ಬಿಡುತ್ತೆ. ಮೊದಲು ಆರ್ತಿ ಅವ್ರ ಹುಡ್ಕೋಣ, ಬೇಗ ನಡಿ. ಸರಿ ಸರಿ, ನೀವು ಇಲ್ಲೇ ರೆಸ್ಟ್ ಮಾಡ್ತೀರಿ, ನನಗೆ ಮುಂದೆ ನೋಡ್ಕೊಂಡು ಬರ್ತೀನಿ ಆಯ್ತಾ? ನೋ ಅನ್ಬೇಡಿ ಪ್ಲೀಸ್. ಓಕೆ, ಬೇಗ. ಅಮ್ಮ ಅಮ್ಮ, ನಮ್ಮಮ್ಮ ನನಗೆ ಗೊತ್ತಿಲ್ಲ. ಮರ್ಯಾದೆಯಿಂದ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ನಿನ್ ಚರ್ಮ ಸುಲ್ದು ನಾಯಿ ನರಿಗಾಗ್ತೇನೆ. ನಿಜವಾಗ್ಲೂ ನನಗೆ ಗೊತ್ತಿಲ್ವಾ? ಬಾಳ ನಮ್ಮಮ್ಮ ನೆಲ್ಬಚ್ಚಿಟ್ಟಿದೆ ಬಾಳ. ಅಮ್ಮ ಬೇಕು ನಿನಗೆ? ನಿಮ್ಮಮ್ಮ ಬೇಕಾ ನಿನಗೆ? ಹುಡ್ಕೊಳ್ಳೋ ತಾಕತ್ತಿದ್ರೆ ನನ್ನೇನ ಕೇಳ್ತೀಯ? ಅಮ್ಮ ಸರ್, ಸರ್, ಏನ್ಲೆ? ನಾನು ಆ ಕಡೆ ಎಲ್ಲ ಹುಡುಕ್ದೆ ಸರ್, ಯಾರೂ ಸಿಗ್ಲಿಲ್ಲ. ನಮ್ಮವ್ರು ಇನ್ನೂ ಇಬ್ರು ಆ ಕಡೆ ಹುಡುಕ್ತಾ ಇದ್ದಾರೆ ಸರ್. ಸರ್, ಈ ಕಾಡಲ್ಲಿ ತುಂಬಾ ಅವುಗಳು ಸರ್. ಲೇ ಗಮಾಡು, ಕಾಡಲ್ಲಿ ಆವಿಲ್ದೆ ಇನ್ನೆಲ್ಲ ಇರ್ತದೆ. ಸರ್, ಈಗ ಏನ್ ಮಾಡೋದು ಸರ್ ಮತ್ತೆ? ಸರಿ,
ಈ ಕಾಡಲ್ಲಿ ಎಲ್ಲೂ ಸಿಕ್ಕಿಲ್ಲ ಅಂತೇಳಿ ರಿಪೋರ್ಟ್ ಹಾಕೋಣ ನಡಿ. ಸರ್ ಆದರೂ ಇನ್ನೊಂದು ಸ್ವಲ್ಪ ಹೊತ್ತು ಹುಡ್ಕೋಣ ಸರ್. ಆರತಿ ಮೇಡಮ್ ಸಿಕ್ಕಿದ್ರು ಸಿಗ್ಬೋದು. ಲೈ ನಿನ್ಗೆ ಯಾಕೋ ಬಲೆ ಆಯ್ತು ಕಣ್ಲ. ಸರಿ ಒಂದು ಕೆಲಸ ಮಾಡು, ನೀನು ಆ ಕಡೆ ಹುಡ್ಕು, ನಾನು ಈ ಕಡೆ ಹುಡುಕ್ತೀನಿ. ಓಕೆ ಸರ್. ನಡಿ. ಸರ್, ಚಿದಂಬರಂ ನನ್ನ ನಡ್ಸ್ಕೊಂಡ್ ಬರ್ತಾ ಇದ್ದಾನೆ, ನನ್ನ ಕಾಪಾಡಿ. ಡೋಂಟ್ ವರಿ ಮೇಡಮ್, ನೀವೇನು ಹೆದರ್ಕೋಬೇಡಿ, ನಾನಿದ್ದೀನಿ. ನಮಸ್ತೆ ಸಾಬ್. ಎಲ್ಲಿ? ಗಾಯತ್ರಿ ಅಮ್ಮನವರಾ? ಇಲ್ಲೇ ಯಾವುದೋ ಊರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಆರತಿ ಮೇಡಮ್ಮ? ಆರತಿ ಮೇಡಮ್ ಇಲ್ಲ ಸರ್. ಎಲ್ಲಿಗೆ ಹೋಗಿದ್ದಾರೆ? ಆರತಿ ಮೇಡಮ್ ಕಿಡ್ನಾಪ್ ಆಗಿದ್ದಾರೆ ಸರ್. ಏನು? ಹ್ಞೂ, ನಿಮ್ಗೆ ವಿಷಯ ಗೊತ್ತಿಲ್ವಾ? ಯಾರು ಕಿಡ್ನಾಪ್ ಮಾಡಿರೋದು ಸರ್? ಅದು ಹೇಳಿ, ಯಾರು? ಚಿದಂಬರಂ ಅವ್ರು ಸರ್. ಸರ್ ನೀವು ಹೋಗ್ಬೇಡಿ ಸರ್. ಸೂರ್ಯ ಸರ್, ಆರ್ಯ ಸರ್ ಮತ್ತೆ ಸಾಕ್ಷಿ ಮೇಡಮ್ ಹುಡ್ಕೋಕೆ ಹೋಗಿದ್ದಾರೆ ಸರ್. ಪೊಲೀಸರು ಹುಡುಕ್ತಾ ಇದ್ದಾರೆ ಸರ್. ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ? ಸರ್ ಅದು ಯಾವುದೋ ಕಾಡು ಅಂತಿರು. ಹಾಂ, ಗುಳುಕ್ಮಲೆ ಕಾಡು ಸರ್.